ಇಲ್ಲಿ ಆಸೀನರಾಗಿರ್ತಂತ ನಮ್ಮ ರೊಟೇರಿಯನ್ಸು, ನನ್ನ ಕೋ ಪ್ರೆಸಿಡೆಂಟ್ಸು, ಮತ್ತೆ ನಮ್ಮ ಸೆಕ್ರೆಟರಿ ಅವರು, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರು, ಮತ್ತೆ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರು, ಮತ್ತೆ ನಮ್ಮ ಲೇಕ್ ಸೈಡ್ನ ಪ್ರೆಸಿಡೆಂಟ್ ಆದ ಅಜರ್ ಖಾನ್ ಅವರು, ಮತ್ತೆ ಬನ್ನೇರುಘಟ್ಟ ಪ್ರೆಸಿಡೆಂಟ್ ಆದ ನಮ್ಮ ಸುರೇಶ್ ಪ್ರಕಾಶ್ ಅವರು, ನಮ್ಮ ಪ್ರಾಜೆಕ್ಟ್ನ ಚೇರ್ಮನ್ ಆದ ಜಗನ್ಮೋಹನ್ ಅವರು, ಮತ್ತೆ ರೋಟರಿ ಕಲೆಕ್ಟಿವ್ ಆಕ್ಷನ್ ರಮೇಶ್ ಅವರು, ಮತ್ತೆ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಆದ ವಿಜಯರಾಜ್ ಸಿಸೋಡಿ ಅವರು, ಮತ್ತೆ ಇದಕ್ಕೆ ಈ ಪ್ರಾಜೆಕ್ಟ್ಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅರುಣ್ ಅವರು, ಮತ್ತೆ ತಿರುಪತಿಯಿಂದ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ದಾರಿ ಮಾಡಿಕೊಟ್ಟಂತ ಹೇಮಚಂದರ್ ಅವರು, ಇಲ್ಲಿ ನೆರೆದಿರುವಂತ ನಮ್ಮ ಕೋ ಪ್ರೆಸಿಡೆಂಟ್ಸ್ ಪ್ರಭಾಕರ್, ಮತ್ತೆ ನಮ್ಮ ಸುಧಾಕರ್ ಅವರು, ಮತ್ತೆ ನಮ್ಮ ಶಶಿ ಅವರು, ಮತ್ತೆ ಪ್ರಭಾಕರ್ ಅವರು, ಜಡ್ಜಿ ಅವರು, ರಾಮಚಂದ್ರಪ್ಪ ಅವರು, ಮತ್ತೆ ನಮ್ಮ ಲೇಕ್ ಸೈಡ್ ನಮ್ಮ ಮುಳಬಾಗಲ್ ಕೋಲಾರ್ ಲೇಕ್ ಸೈಡ್ ನ ಪ್ರೆಸಿಡೆಂಟ್ ಆದಂತ ರವಿ ಅವರು, ನಮ್ಮ ತುಂಬಾ ಸೀನಿಯರ್ ಮೋಸ್ಟ್ ನಮ್ಮ ರೊಟೇರಿಯನ್ ಆದಂತ ಸುದರ್ಶನ್ ಬಾಬು ಅವರು, ಮತ್ತೆ ಎಲ್ಲಾ ಒಂದು ಇದಕ್ಕೆ ನಮ್ಗೆ ಸಹಕಾರ ಕೊಡ್ತಕ್ಕಂತ ನಮ್ಮ ರಮೇಶ್ ಅವರು, ಇಷ್ಟೆಲ್ಲ ಜನ ಸೇರಿದ್ದಾರೆ. ಈಗಾಗಲೇ ನಮ್ಮ ಡಿ.ಜಿ. ಅನಿಲ್ ಗುಪ್ತಾ ಅವರು ಮತ್ತು ಫಸ್ಟ್ ಲೇಡಿ ಸಂಗೀತಾ ಮೇಡಮ್ ಅವರು ಬಂದು ಅವರು ಅರ್ಜೆಂಟ್ ಇರೋದ್ರಿಂದ ಅವರು ಪೂಜೆ ಮುಗಿಸ್ಕೊಂಡು ಅವ್ರು ಹೋದ್ರು. ನಮ್ಮ ಜನಪ್ರಿಯ ಶಾಸಕರಾದಂತ ಮಂಜುನಾಥ್ ಸರ್ ಅವರು ಬಂದು ಅವರ ಕೈಗಳಿಂದ ಅವರು ಈ ಕಾರ್ಯಕ್ರಮ ನೆರವೇರಿಸಿರ್ತಾರೆ. ಈ ಕಾರ್ಯಕ್ರಮ ಯಾವುದೇ ಒಂದು ಅಡ್ಡಿ ಆತಂಕಗಳು ಇಲ್ದಿರ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದನೂ ಮಾಡಿರ್ತಾರೆ. ನಾವು ಏನ್ ಸಹಕಾರ ಬೇಕೋ ನಮ್ಮ ಕೈಯಿಂದ ಅವ್ರಿಗ ಒಂದು ಸರ್ಕಾರದಿಂದ ಏನ್ ಸಹಕಾರ ಬೇಕೋ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲಾ ಕಾರ್ಯಕ್ರಮಕ್ಕೆ ನಮ್ಗೆ ಸಹಕಾರ ಕೊಡಕ್ಕೆ ಇಷ್ಟೆಲ್ಲ ನಮ್ಗೆ ನಮ್ ಜೊತೆಯಲ್ಲಿದ್ದು ನಿಂತ್ಕೊಂಡು ನಮ್ಮನ್ನ ಮುಂದೆ ನಡೆಸ್ತಾ ಇರೋಂತ ನಮ್ಮ ಪ್ರಸನ್ನ ಕುಮಾರಿ ಅವರು, ನಾವು ಮರೆಯೋಂಗೇ ಇಲ್ಲ. ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟೆ ನಾವು ಬಣ್ಸ್ಕೊಂಡಿದ್ದೀವಿ ಅವ್ರನ್ನ ರೋಟರಿಯಲ್ಲಿ. ಅದು ಮತ್ತೆ ನಮ್ಮ ಅಜರ್ ಖಾನ್ ಅವರು, ಅವರ ಒಂದು ಸಹಕಾರದಿಂದಲೇ ನಾವು ತುಂಬಾ ಮುಂದುವರೆದಿದ್ದೇವೆ. ಈ ಒಂದು ಕಾರ್ಯಕ್ರಮನ ನನ್ನ ಅಧ್ಯಕ್ಷತೆಯಲ್ಲಿ ಆಗ್ತಾ ಇರೋದು ನನ್ನ ಒಂದು ಅದೃಷ್ಟ ಅನ್ಕೋಬಹುದು. ಯಾಕಂದ್ರೆ ಯಾವುದೋ ನಮ್ಮ ಪೂರ್ವಜನ ಪುಣ್ಯ. ಯಾಕಂದ್ರೆ ಮನುಷ್ಯನ ಒಂದು ಜೀವನದಲ್ಲಿ ಕಟ್ಟ ಕಡೆಯ ತುದಿ ಅಂದ್ರೆ ನಮ್ಮ ಈ ಮುಕ್ತಿಧಾಮ. ಇಂಥ ಕಾರ್ಯಕ್ರಮವನ್ನು ನಾನ್ ಮಾಡ್ತಾ ಇರೋದು ನನಗೆ ತುಂಬಾ ಇದಾಗಿದೆ, ತುಂಬಾ ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಆಗ್ತಾ ಇರೋದ್ರಿಂದ ನಾನು ಚಿರಋಣಿಯಾಗಿರ್ತೇನೆ ನಮ್ಮ ರೋಟರಿ ಕ್ಲಬ್ಗೆ. ಇದಕ್ಕೆ ಎಲ್ಲರೂ ನಮ್ಮನ್ನ ಸಹಕರಿಸಿ ಇಲ್ಲಿ ನಮ್ಮ ಕೋ ಪ್ರೆಸಿಡೆಂಟ್ಸು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿರೋದಕ್ಕೆ ಪ್ರಭಾಕರ್ ಅವರು ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಕ್ಲಬ್ನ. ಅವರು ನೆಕ್ಸ್ಟ್ ಇಯರ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. ಇಂಥ ಕಾರ್ಯಕ್ರಮಗಳನ್ನ ಅವರು ಇನ್ನ ದೊಡ್ಡ ಕಾರ್ಯಕ್ರಮಗಳನ್ನ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆಯಲ್ಲಿ ಇದ್ದು ನಾವು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ರೊಟೇರಿಯನ್ಸು, ನಮ್ಮ ಕ್ಲಬ್ನ ರೊಟೇರಿಯನ್ಸು ಎಲ್ರಿಗೂ ನನ್ನ ಧನ್ಯವಾದಗಳು. ಜಾಸ್ತಿ ಮಾತಾಡೋದಿದೆ, ಆದ್ರೆ ಇವಾಗ ಮಾತಾಡಕ್ ಸಮಯ ಇಲ್ಲ, ಹಾಗಂತ ಇನ್ನ ಮಾತಾಡೋರು ಇದ್ದಾರೆ. ಇಷ್ಟೊಂದು ಕಾರ್ಯಕ್ರಮಕ್ಕೆ ನನ್ನ ಇಲ್ಲಿ ನಮ್ಮನ್ನ ಇದಕ್ಕೆ ನೆರವೇರಿಸಿ ನನ್ನ ಅಧ್ಯಕ್ಷತೆಯಲ್ಲಿ ಇದೆಲ್ಲ ನಡೀತಾ ಇರೋದಕ್ಕೆ ನನ್ನ ಕೃತಜ್ಞತೆಗಳು, ಎಲ್ರಿಗೂ ನಮ್ಮ ಕೃತಜ್ಞತೆಗಳು. ಇಷ್ಟೊಂದು ಮಾತಾಡಲಿಕ್ಕೆ ನನ್ನ ಸಮಯ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು. ಮತ್ತೆ ಮೀಡಿಯಾ ಮಿತ್ರರಂತ ನಿಮ್ಮ ಕೈಯಿಂದಾನೇ ಎಲ್ಲ ನೆರವೇರುತ್ತೆ. ಎಲ್ಲ ಇದನ್ನ ಪಬ್ಲಿಕ್ ಮಾಡಿ ಇನ್ನ ಇದಕ್ಕೆ ದಾನಿಗಳು ಬರುವಂತ ನೋಡಿ ಇಂಥ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ನಿಮ್ಗೂ ಒಂದು ನಾನು ಮನವಿ ಮಾಡ್ಕೊಳ್ತೇನೆ. ಇಷ್ಟೇ ಹೇಳಿದಕ್ಕೆ ನಮಸ್ಕಾರ. ಇವತ್ತು ಮುಳಬಾಗಲ್ ತಾಲೂಕಿಗೆ ಮುಳಬಾಗಲ್ ನಗರಕ್ಕೆ ಒಂದು ಶುಭ ಸುದ್ದಿನಿ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ಮನುಷ್ಯನ ಒಂದು ಕಟ್ಟ ಕಡೆ ಅಂತ್ಯಕ್ರಿಯೆ ಆಗ್ಬೇಕು ಅಂತಂದ್ರೆ ಮತ್ತು ಅನಾಥ ಶವಗಳು ಅಂತ್ಯಕ್ರಿಯೆ ಆಗ್ಬೇಕು ಅಂತಂದ್ರೆ ಮುಕ್ತಿಧಾಮ ಬಹಳ ಅಗತ್ಯವಿತ್ತು. ಅದರಲ್ಲಿ ಮುಳಬಾಗಲ್ ರೋಟರಿ ಸೆಂಟ್ರಲ್ ವತಿಯಿಂದ ನಮ್ಮ ಕಾರ್ ಶಂಕರನ್ನವರ ಅಧ್ಯಕ್ಷತೆಯಲ್ಲಿ ಮತ್ತು ಬೆಂಗಳೂರು ಲೇಕ್ ಸೈಡ್ ಅಧ್ಯಕ್ಷರಾದಂಥ ಖಾನ್ ಸಾರ್ ಅವರ ನೇತೃತ್ವದಲ್ಲಿ ಸುಮಾರು ನಮ್ಮ ರೊಟೇರಿಯನ್ಸ್ ಬಂದಿದ್ದಾರೆ ಬೇರೆ ಎಲ್ಲ ಕಡೆಯಿಂದನೂ, ಮತ್ತು ನಮ್ಮ ಕಾರ್ಯದರ್ಶಿ ಮೇಡಮ್ ಅವರು, ಪ್ರಸನ್ನ ಮೇಡಮ್ ಅವ್ರ ಕಡೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಅನುದಾನ ಸಿಕ್ಕಿದೆ. ಮುಖ್ಯವಾಗಿ ನಮ್ಮ ಶಾಸಕರು ಕೂಡ ಬಹಳ ಅನುದಾನ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರ ಹಸ್ತಾಕ್ಷರದಿಂದ ಭೂಮಿ ಪೂಜೆಯನ್ನ ನೆರವೇರಿಸಿರೋದು ಮತ್ತು ನಮ್ಮ ನಗರಕ್ಕೆ ಅಗತ್ಯವಾಗಿದ್ದಂತಹ ಮುಕ್ತಿಧಾಮವನ್ನ ಮುಳಬಾಗಿಲು ನಗರಕ್ಕೆ ನಮ್ಮ ರೋಟರಿ ಸಂಸ್ಥೆ ಕೊಟ್ಟಿರೋದಕ್ಕೂ ಕೂಡ ನಾನು ಎಲ್ಲಾ ರೋಟೇರಿಯನ್ಸ್ಗೂ, ನಾನು ಕೂಡ ಒಂದು ರೊಟೇರಿಯನ್ ಆಗಿರೋದಕ್ಕೆ ನಾನು ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ಮುಂದಿನ ಸಾಲಿಗೆ ನಾನು ಕೂಡ ಅಧ್ಯಕ್ಷರಾಗಿದ್ದೀನಿ. ಈಗಾಗಲೇ ನನ್ನ ಜೊತೆ ಅಧ್ಯಕ್ಷರಾಗಿರುವಂತ ನಮ್ಮ ಇಲ್ಲಿ ಇಂಜಿನಿಯರ್ ಆಗಿರ್ತಕ್ಕಂಥ ಅರುಣ್ ಅವರು ಕೂಡ ನನ್ನ ಜೊತೆ ಅಧ್ಯಕ್ಷರಾಗಿದ್ದಾರೆ. ಈಗಾಗಲೇ ನಾವು ಕೂಡ ತುಂಬಾ ಗ್ಲೋಬಲ್ ಗ್ರಾಂಟ್ಗಳನ್ನ ತರಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿದೀವಿ. ನಮ್ಮ ಡಿ.ಜಿ. ಆಗಿರ್ತಕ್ಕಂಥ ಅರುಣಿ ಮೇಡಮ್ ಅವ್ರ ಜೊತೆ ಈಗಾಗಲೇ ಬೆಂಗಳೂರು ಮಟ್ಟದಲ್ಲಿ ನಾವು 5 ಸಭೆಗಳನ್ನು ಕೂಡ ನಡೆಸಿದೀವಿ. ನಮ್ಮ
ತಾಲೂಕಿಗಾಗ್ಲಿ ಜಿಲ್ಲೆಗಾಗ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ತಂದು ನಾವೆಲ್ಲರೂ ಕೂಡ ಬಡವರ ಜನಪರವಾಗಿ ನಮ್ಮ ರೋಟರಿ ಯಾವತ್ತೂ ಇದ್ದೇ ಇರ್ತದೆ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.